ಅಂತದ್ದು ಜನಗಳ ರಕ್ಷಣೆಗಿದೆ. ಜನಗಳ ರಕ್ಷಣೆ ಮಾಡೋದ್ರ ಜೊತೆಗೆ ಬೇರೆ ಯಾವ ರೀತಿ ಬಳಸ್ಕೊಬೋದು ಮತ್ತು ಬಳಸ್ಕೋತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ. ಬಡವರು ಮಕ್ಕಳು ಬೆಳೆಯಬೇಕು ಸರ್. ಅರ್ಥಪೂರ್ಣವಾಗಿದೆ ಸರ್. ಹೇಗಿದೆ ಫಿಲಮ್? ಹೇಗಿದೆ? ಸೂಪರ್ ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿದೆ ಸರ್? ಸಿನಿಮಾ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ಮೂವಿ. ಆ್ಯಕ್ಚುಲಿ ಈ ಥ್ರಿಲ್ಲರ್ ಮೂವೀಸ್ಗೆ ಏನು ಗ್ರಿಪ್ ಕೊಡಬೇಕು ಆ ಗ್ರಿಪ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಹೈಲೈಟ್ ಮೂವಿಗೆ ಅಂತಂದರೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಆ್ಯಕ್ಚುಲಿ ಥ್ರಿಲ್ಲರ್ ಮೂವೀಸ್ ತುಂಬ ಇರುವಂಥದ್ದು. ಇದರಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಎಂಟೈರ್ ಟೀಮು ಇದನ್ನು ತುಂಬ ನೀಟಾಗಿ ಗ್ರಿಪ್ಪಲ್ಲಿ ಕೊಟ್ಟಿರೋಂಥ ಮೂವಿ ಇದು. ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಇವತ್ತು 7 ಗಂಟೆಯಿಂದ ನಾವು ಏನು ನೋಡಿದ್ವಿ ಎಂಟೈರ್ ಪಿಕ್ಚರ್, 1 ನಿಮಿಷ ಕೂಡ ಎಲ್ಲೂ ಬೋರ್ ಆಗಲಿಲ್ಲ. ಯಾಕೆ ಎಲ್ಲದು ಲ್ಯಾಗ್ ಇದೆಯಾ, ಎಲ್ಲದು ಮತ್ತೊಂದು ಇದೆಯಾ ನಮ್ಗೆ ಎಲ್ಲೂ ಇಲ್ಲ. ಸ್ಟಾರ್ಟಿಂಗ್ ಒಂದು ಸಾಂಗ್ ಬಿಟ್ಟರೆ ಮೂವಿನಲ್ಲಿ ಬೇರೆ ಇನ್ನು ಯಾವುದೇ ಇಲ್ಲದಿದ್ರು ಕೂಡ ಚಿತ್ರಕಥೆ ಅಷ್ಟು ನೀಟಾಗಿ ನಡ್ಸ್ಕೊಂಡು ಹೋಗಿದೆ. ಸಸ್ಪೆನ್ಸು ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಈ ವಿಷಯದಲ್ಲಿ ಡೈರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಇದನ್ನು ಪ್ರೊಡ್ಯೂಸ್ ಮಾಡಿದಂತಹ ಪ್ರೊಡ್ಯೂಸರ್ಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇದನ್ನು ಎಲ್ಲರೂ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಸಿನಿಮಾ ಭಾಳ ದಿವಸಗಳಾದ್ಮೇಲೆ ಚಿತ್ರಮಂದಿರಕ್ಕೆ ಬಂದಿದ್ದೀನಿ. ಈ ಸಿನಿಮಾ ನೋಡಿ ಖುಷಿ ಆಯಿತು. ಪರವಾಗಿಲ್ಲ, ಕಾಂತಾರ ಆದಮೇಲೆ ಒಂದು ಬ್ರೇಕ್ ಅನ್ಕೋಬೇಕು ಬಹುಶಃ. ಜೊತೆಯಲ್ಲಿ ಮ್ಯೂಸಿಕ್, ಸೌಂಡ್ ಇಂಜಿನಿಯರಿಂಗ್ ಅದ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಭಾಳ ಅದ್ಭುತವಾಗಿ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಅವರ ಒಳಗೊಂಡಂಥ ಚಿತ್ರಕಥೆ. ಇವತ್ತಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಗೆ 1% ಪೊಲೀಸವರಿಲ್ಲ. ಲೆಸ್ ದೆನ್ 1% ಪೊಲೀಸವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒತ್ತಡ ಭಾಳ ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬಂದಿದೆ. ಬಹುಶಃ ಇದು ಇನ್ನೂ ಹೆಚ್ಚು ಪ್ರಚಾರದ ಮೂಲಕ ಚಿತ್ರಕ್ಕೆ ಒಳ್ಳೆಯ ಸಿಗುತ್ತೆ ಅಂತ ಭಾವಿಸ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಪ್ರತಿಯೊಬ್ಬರು ನೋಡ್ಬೋದು. ಟ್ವಿಸ್ಟ್ ಇದೆ, ಸಸ್ಪೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು ಸರ್. ಸರ್ ಮೂವಿ ಸೂಪರ್ ಆಗಿದೆ. ಲಾಸ್ಟ್ ವರ್ಗು ಕ್ಯೂರಿಯಾಸಿಟಿ ತುಂಬ ಇದೆ. ಓಕೆ, ಲಾಸ್ಟ್ ವರ್ಗು ನೋಡ್ಬೋದು. ತುಂಬ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಸರ್ ಸಿನಿಮಾ ಹೇಗಿದೆ? ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಂಥ ಸಿನಿಮಾ ಇದು. ಕರ್ನಾಟಕ ರಾಜ್ಯದ ಪೊಲೀಸ್ ಕೆಲವೊಂದು ಎಲ್ಲರಿಗೂ ಹೇಳೋದಕ್ಕಾಗೋದಿಲ್ಲ. ಏನು ನಿಜ ಜೀವನದಲ್ಲಿ ಆಗ್ತದೆ, ಒಂದು ಬಡ ಫ್ಯಾಮಿಲಿಗೆ ಎಷ್ಟು ಅನ್ಯಾಯ ಆಗ್ತದೆ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಎಲ್ಲನೂ ತೋರಿಸಿದ್ದಾರೆ ಈ ಸಿನಿಮಾ. 100 ಡೇಸ್ ಪಕ್ಕನೇ ಹೋಗುತ್ತೆ. ಥ್ಯಾಂಕ್ ಯು. ಪೊಲೀಸ್ ಇಲಾಖೆ ಏನಾದರೂ ತಪ್ಪು ಮಾಡಿದರೆ ಯಾವ ರೀತಿ ಆ್ಯಕ್ಷನ್ ಆಗುತ್ತೆ ಅಥವಾ ಜನ ಹೇಗೆ ರಚಿಸ್ಕೊಳ್ತಾರೆ ಅನ್ನೋ ಭಾಳ ಸೊಗಸಾಗಿ ತೋರಿಸಿದ್ದಾರೆ. ತುಂಬ ಧನ್ಯವಾದಗಳು. ಇದು ಒಂದು ನಿರ್ಮಾಣ ಮಾಡಿದಂತಹ ಮತ್ತೆ ಸರ್ ಪೊಲೀಸ್ ಸ್ಟೋರಿ ಹೊಸ ಕತೆ. ಪೊಲೀಸ್ ಸ್ಟೋರಿ ಹೊಸ ಕತೆ ಹೇಗನ್ಸುತ್ತೆ? ಕಂಟೆಂಟ್ ನಿಮ್ಗೆ ಚೆನ್ನಾಗಿದೆ. ವೆರಿ ಗುಡ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರೂ ವೀಕ್ಷಿಸಿ, ಚೆನ್ನಾಗಿರೋದು ಮೂವಿ ಚೆನ್ನಾಗಿದೆ, ಒಳ್ಳೆ ಮೂವಿ.